ಇದು ಕಾಂಗ್ರೆಸ್ನ ಮನೆಯ ಕಥೆ ಆದರೆ ಬಿಜೆಪಿ ಮನೆಯಲ್ಲೂ ಕೂಡ ಇದೇ ರೀತಿಯಂಥ ವ್ಯಥೆ ಇದೆ. ರಾಯಚೂರು ಬಿಜೆಪಿಯಲ್ಲಿ ತಣ್ಣಗಾಗದ ಬಂಡಾಯದ ಬೆಂಕಿ. ವಿ ನಾಯಕ್ ಮತ್ತು ತಿಪ್ಪರಾಜು ಜೊತೆಗಿನ ಸಂಧಾನ ವಿಫಲವಾಗಿದೆ. ಆಗಲೇ ವಿ ನಾಯಕ್ ಮತ್ತು ತಿಪ್ಪರಾಜು ಜೊತೆಗಿನ ಸಂಧಾನ ವಿಫಲವಾಗಿದೆ. ಬಿಜೆಪಿ ಚುನಾವಣಾ ಪ್ರಭಾರಿ ವೀಕ್ಷಕರಿಗೂ ಕೂಡ ಯಾವುದೇ ಮಾತನ್ನು ಕೇಳಿಲ್ಲ, ಅವರ ಒತ್ತಡಕ್ಕೂ ಕೂಡ ಮಣಿಲಿಲ್ಲ ಈ ನಾಯಕರು. BSY ಸೂಚನೆ ಮೇರೆಗೆ ರಾಯಚೂರಿಗೆ ಬಂದಿದ್ದಂಥ ವೀಕ್ಷಕರು ಶಾಸಕ ದೊಡ್ಡನಗೌಡ ಪಾಟೀಲ್ ಮತ್ತು ಚಂದ್ರಶೇಖರ್ ಪಾಟೀಲ್ ಈ ಬಂಡಾಯ ಶಮನಕ್ಕೆ ಪ್ರಯತ್ನ ಪಟ್ಟಿದ್ರು. ಆದರೆ ಅವರಿಂದ ಯಾವುದೇ ರೀತಿಯಂಥ ಯಶಸ್ಸು ಸಾಧಿಸೋದಕ್ಕೆ ಸಾಧ್ಯವಾಗಿಲ್ಲ. ಬಂಡಾಯ ಶಮನಕ್ಕೆ ಮುಂದಾಗಿದ್ದಂಥ ಬಿಜೆಪಿ ಪ್ರಭಾರಿ ವೀಕ್ಷಕರು ಈ ವೇಳೆ ವೀಕ್ಷಕರ ಎದುರಲ್ಲೇ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. 4-5 ದಿನಗಳಲ್ಲಿ ಮರು ಸಮೀಕ್ಷೆಗೆ ವಿ ನಾಯಕ್ ಪಟ್ಟಿಡಿದಿದ್ದಾರೆ. ಕ್ಷೇತ್ರದಲ್ಲಿ ಬಹಿರಂಗ ಸಮಾವೇಶ ಕೈಗೊಳ್ಳೋದಾಗಿ ಬೆಂಬಲಿಗರು ಕೂಡ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ವಿ ನಾಯಕ್ ಈಗ ಬಿಗಿ ಪಟ್ಟಣ ಹಿಡಿದಿದ್ದಾರೆ. ವೀಕ್ಷಕರೇ ಎದುರೇನೆ ಕಾರ್ಯಕರ್ತರು ಕಚ್ಚಾಡ್ಕೊಂಡಿದ್ದಾರೆ. ತಿಪ್ಪರಾಜು ಮನೆಗೆ ಹೋಗಿದ್ದಾರೆ, ಅಲ್ಲೂ ಕೂಡ ಅವರು ಸಮಾಧಾನ ಪಡಿಸೋದಕ್ಕಾಗಿಲ್ಲ. ಅದೇ ರೀತಿ ವಿ ನಾಯಕ್ ನಿವಾಸದಲ್ಲೂ ಕೂಡ ಸಭೆ ಮಾಡಲಾಯಿತು, ಅಲ್ಲೂ ಕೂಡ ಯಾವುದೇ ರೀತಿಯಂಥ ಪ್ರಯೋಜನ ಆಗಿಲ್ಲ. ಎಲ್ಲ ಡೆವಲಪ್ಮೆಂಟ್ಗಳಿಂದ ಸಹಜವಾಗಿ ವಿ ನಾಯಕ್ ಸಿಟ್ಟಾಗಿದ್ದಾರೆ. ಪಕ್ಷಕ್ಕೆ ಸಾಕಷ್ಟು ನಿರೀಕ್ಷೆಗಳನ್ನು ಹೊಸ ಭರವಸೆಗಳನ್ನು ಇಟ್ಕೊಂಡು ಬಂದಿದ್ದರು. ಕಾಂಗ್ರೆಸ್ಸಿಂದ ಬಿಜೆಪಿಗೆ ಜಂಪ್ ಆಗಿದ್ರು. ಕಳೆದ ವಿಧಾನಸಭಾ ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಚುನಾವಣೆ ಸಂದರ್ಭದಲ್ಲಿ ಲೋಕಸಭಾ ಟಿಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ರು. ಆದರೆ ಅಂತಿಮವಾಗಿ ರಾಜಾ ಅಮರೇಶ್ ಗೌಡ ನಾಯಕಿಗೆ ಕೂಡ ಈಗ ಮಣೆ ಹಾಕಲಾಗಿದೆ. ಹೀಗಾಗಿ ವಿ ನಾಯಕ್ ಈಗ ಸಿಟ್ಟಾಗಿದ್ದಾರೆ. ಇಲ್ಲಿ ಬಂಡಾಯವಿಲ್ಲ, ಟಿಕೆಟ್ ತಪ್ಪಿದ್ದಕ್ಕೆ ಆಕ್ರೋಶವಿದೆ. ವಿ ನಾಯಕ್ಗೆ ಪ್ರಭಾರಿ ವೀಕ್ಷಕ ದೊಡ್ಡನಗೌಡ ಪಾಟೀಲ್ ಹೇಳ್ತಾ ಇದ್ದಾರೆ. ಇದು ರಾಯಚೂರಿಂದ ಬರ್ತಾ ಇರುವಂಥ ಸುದ್ದಿ. ಇನ್ಫ್ಯಾಕ್ಟ್ ಇಬ್ಬರು ಶಾಸಕರು ಬಿಜೆಪಿ ಪರ ಇದ್ದಾರೆ. ಇಲ್ಲಿ ಬಂಡಾಯ ಇಲ್ಲ, ಬದಲಾಗಿ ಟಿಕೆಟ್ ತಪ್ಪಿದ್ದಕ್ಕೆ ಸಿಟ್ಟಿದೆ, ಹೈಕಮಾಂಡ್ ಗಮನಕ್ಕೆ ತರುವಂತೆ ಇಬ್ಬರು ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಇಬ್ಬರು ಕೂಡ ಮಾತುಕತೆ ಮಾಡಿದ್ದಾರೆ. ವಿ ನಾಯಕ್ ಗಡುವು ಕೊಟ್ಟಿರ್ಬೋದು, ಅದು ಬಂಡಾಯ ಅಲ್ಲ ಅನ್ನುವಂಥ ಮಾತನ್ನು ಈಗ ದೊಡ್ಡನಗೌಡ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ರಾಯಚೂರಿನ ಬಿಜೆಪಿಯಲ್ಲಿ ಈಗ ಸಾಕಷ್ಟು ತಲ್ಲಣ ಉಂಟಾಗಿದೆ. ಹಾಗಾದರೆ ದೊಡ್ಡನಗೌಡ ಏನಂತ ಹೇಳಿದ್ರು ನೋಡೋಣ ಬನ್ನಿ. ತಪ್ಪಿದೆ ಅಂತಕ್ಕಂಥ ಆಕ್ರೋಶ ಇದೆ, ಆದರೆ ಬಂಡಾಯ ಅಂತಕ್ಕಂಥದ್ದು ಯಾವುದಿಲ್ಲ. ಇಬ್ಬರು ನಾಯಕರ ಜೋಡಿ ನಾನು ಮಾತನಾಡಿದ್ದೇನೆ. ಖಂಡಿತವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಅವರಿದ್ದಾರೆ. ಎಲ್ಲ ವಿಷಯಗಳನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತನ್ನಿ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ಮುಂದೆ ಕಾರ್ಯತಂತ್ರ ಅವ್ರು ಕೇಳ್ಕೊಂಡು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಖಂಡಿತವಾಗಿ ಈಗಾಗಲೇ ಅವ್ರ ಜೋಡಿ ಮಾತನಾಡಿದ ಹಾಗೆ ಎಲ್ಲರೂ ಸೇರಿ ಪಕ್ಷವನ್ನು ಮುನ್ನಡೆಸಕ್ಕಂಥ ಕೆಲಸ ಏನು ಮಾಡಬೇಕು ಅದು ಮಾಡ್ತೇವೆ. ಗಡುವು ಅವ್ರು ಕೊಟ್ಟಿರ್ಬೋದು, ಅದು ನಾನು ಹೋದಾಗ ಬಂಡಾಯ ಅಂತಕ್ಕಂಥದ್ದು ಯಾವುದೇ ಪದಗಳನ್ನ ಇದು ಮಾಡಿಲ್ಲ. ಅವರು ಕೂಡ ಎಲ್ಲ ಕಡೆ ಸಭೆ ಮಾಡಿ ಖಂಡಿತವಾಗಿ ತೀರ್ಮಾನ ತಗೊಂಡು ನಾವು ಇದು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಮ್ಮ ತಿಪ್ಪರಾಜು ಅವರು ಕೂಡ ನಾಳೆ ಸಭೆ ಮಾಡಿದ್ರೆ ಸಭೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದರೆ, ಒಟ್ಟಾರೆ ಒಂದು ಕಡೆ ನಾವು ಕಾರ್ಯಕರ್ತನ ಕೂಡಿ ಕಡೆ ಮಾಡಲೇಬೇಕಲ್ಲ, ಕೂಡಿಸಿ ಅವರ ಅಭಿಪ್ರಾಯ ತಗೊಂಡು ಅದು ಮುಂದೆ ನಡೀತೀವಿ. ಟಿಕೆಟ್ ತಪ್ಪಿದೆ ಅಂತಕ್ಕಂಥ ಆಕ್ರೋಶ ಇದೆ, ಆದರೆ ಬಂಡಾಯ ಅಂತಕ್ಕಂಥದ್ದು ಯಾವುದಿಲ್ಲ. ಇಬ್ಬರು ನಾಯಕರ ಜೋಡಿ ನಾನು ಮಾತನಾಡಿದ್ದೇನೆ. ಖಂಡಿತವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಅವರಿದ್ದಾರೆ. ಎಲ್ಲ ವಿಷಯಗಳನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತನ್ನಿ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ಮುಂದೆ ಕಾರ್ಯತಂತ್ರ ಅವ್ರು ಕೇಳ್ಕೊಂಡು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಖಂಡಿತವಾಗಿ ಈಗಾಗಲೇ ಅವ್ರ ಜೋಡಿ ಮಾತನಾಡಿದ ಹಾಗೆ ಎಲ್ಲರೂ ಸೇರಿ ಪಕ್ಷವನ್ನು ಮುನ್ನಡೆಸಕ್ಕಂಥ ಕೆಲಸ ಏನು ಮಾಡಬೇಕು ಅದು ಮಾಡ್ತೇವೆ. ಗಡುವು ಅವ್ರು ಕೊಟ್ಟಿರ್ಬೋದು,